ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯಾಚುರಲ್ ಆಗಿರೋಂಥ ಮೆಹಂದಿ ಸೊಪ್ಪನ್ನ ಬಳಸಿ ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ನಮಗೆ ಕಲರ್ ಅಂದರೆ ತಲೆ ಕೂದಲು ಬೆಳಗಾಗೋದು ಬೇಗನೆ ಬೆಳಗಾಗತ್ತೆ. ಸೊ ಬಟ್ ನಮಗೆ ಬ್ಲ್ಯಾಕ್ ಏನು ಇಂಡಿಗೋ ಯೂಸ್ ಮಾಡೋದು ಮತ್ತು ಹೇರ್ ಕಲರ್ ಯೂಸ್ ಮಾಡೋದು ಇದೆಲ್ಲ ನಮಗೆ ಹೆಲ್ತ್ಗೂ ಕೂಡ ತುಂಬ ಇದಾಗತ್ತೆ. ಸೊ ಡ್ಯಾಮೇಜ್ ಆಗೋದ್ರಿಂದ ಹೇರ್ ಗ್ರೋತ್ ಕೂಡ ಡ್ಯಾಮೇಜ್ ಆಗೋದ್ರಿಂದ ಸೊ ನಾವು ನ್ಯಾಚುರಲ್ ಆಗಿ ಈ ಒಂದು ಮೆಹಂದಿ ಸೊಪ್ಪನ್ನ ಬಳಸಿ ಯಾವ ರೀತಿ ಹೇರ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದು ನಮಗೆ ನಾರ್ಮಲಾಗೆ ಅಂದರೆ ಬೆಂಗಳೂರಲ್ಲಿ ನಮಗೆ ಸಿಗೋದು ಕಷ್ಟ. ಮನೆ ಮುಂದೆ ಏನಾದರೂ ಜಾಗ ಇತ್ತು ಅಂದರೆ ಗಿಡ ಹಾಕ್ಕೊಂಡು ನಾವು ಬೆಳೆಸ್ಕೋಬೋದು. ಇಲ್ಲ ಅಂತಂದರೆ ಊರುಗಳ ಕಡೆ ಹೋದಾಗ ತರಿಸ್ಕೋಬೇಕಾಗತ್ತೆ. ಸೊ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೀಟ್ರೋಟು ಕೂಡ ನಮಗೆ ಹೇರ್ಗೆ ತುಂಬ ಗ್ರೋತಿಂಗ್ ಆಗಿರ್ಬೋದು ಮತ್ತು ನ್ಯಾಚುರಲ್ ಕಲರ್ ಬರೋದಕ್ಕಾಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಬೀಟ್ರೋಟು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಎರಡನೇದಾಗಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಹುಣಸೆಹಣ್ಣು ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಸೊ ಡ್ಯಾಂಡ್ರಫ್ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇತ್ತು ಅಂತಂದರೆ ಸೊ ಆ ಡ್ಯಾಂಡ್ರಫ್ನ ಆ್ಯಂಟಿ ಡ್ಯಾಂಡ್ರಫ್ ರೀತಿಲಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಯಾವುದೇ ರೀತಿ ಅಂದರೆ ನೆನೆಸಿಟ್ಬಿಟ್ಟು ನಾರ್ಮಲಾಗಿ ನಾವು ಹೇರ್ಗೆ ಹಾಕ್ಕೊಂಡ್ರೂ ಕೂಡ ಡ್ಯಾಂಡ್ರಫ್ ಬೇಗ ರಿಲೀಸ್ ಆಗುತ್ತೆ, ಅಂದರೆ ಬೇಗ ಹೋಗುತ್ತೆ. ಆ್ಯಂಡ್ ಇದನ್ನು ಸೊಪ್ಪು ಜೊತೆಗೆ ಹಾಕಿ ರುಬ್ಬಿ ನಾವು ಹಚ್ಕೊಳ್ಳೋದ್ರಿಂದ ಈವನ್ ಡ್ಯಾಂಡ್ರಫ್ ಕೂಡ ನಮಗೆ ಹೋಗೋದಕ್ಕೆ ಯೂಸ್ ಆಗುತ್ತೆ. ಮತ್ತು ವಿಳ್ಯದೆಲೆದಲ್ಲೂ ಕೂಡ ನಮಗೆ ಹೇರ್ ಗ್ರೋತ್ಗಾಗಿರ್ಬೋದು ಮತ್ತು ಸ್ಮಾಲ್ ಬೇಬಿ ಹೇರ್ಸ್ ಬೇಗ ಬೆಳೆಯೋದಕ್ಕಾಗಿರ್ಬೋದು ಮತ್ತು ನ್ಯಾಚುರಲಿ ಬರ್ಗಂಡಿ ಕಲರ್ ಬರೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ವಿಳ್ಯದೆಲೆನ ನಾವು ಎಲೆಡಿಕೆ ಹಾಕ್ಕೊಂಡ್ರೆ ಯಾವ ರೀತಿ ಕೆಂಪು ಬರುತ್ತೆ, ಸೊ ಅದೇ ರೀತಿಲೇ ಇದು ಕೂಡ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ಆ್ಯಂಡ್ ಕೊನೆಯದಾಗಿ ಮೊಸರು, ಈವನ್ ಕರ್ಡ್ ಕೂಡ ಅಷ್ಟೇ, ಇದರಲ್ಲೂ ಆ್ಯಂಟಿ ಡ್ಯಾಂಡ್ರಫ್ ಏಜೆಂಟಾಗಿ ಇರೋದ್ರಿಂದ ಸೊ ನಮಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಆಗಿರ್ಬೋದು, ಹೇರಲ್ಲಿ ಏನಾದರೂ ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು ಮತ್ತು ತಲೆ ನವೆ ಜಾಸ್ತಿ ಮತ್ತು ಅಗ್ರಾಗೋದು ಮತ್ತು ನಮಗೆ ತಲೆಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗೋದು, ಸೊ ಇದೆಲ್ಲನೂ ಕೂಡ ಇದರಿಂದ ರೆಡ್ಯೂಸ್ ಆಗುತ್ತೆ. ಸೊ ಈ ಈ 4 ಪದಾರ್ಥನೂ ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಫೈನಲಾಗೆ ಈ ರೀತಿ ಬರುತ್ತೆ. ಸೊ ನಮಗೆ ನೋಡಿ ನಾರ್ಮಲಾಗೆ ನಾವು ಇದು ಕಳಿಸಿದಾಗ ಹೇರ್ ಪ್ಯಾಕ್ಗಳು ಕಳಿಸಿದಾಗ ನಮಗೆ ಈ ರೀತಿ ಮೆಹಂದಿ ಪ್ಯಾಕಲ್ಲಿ ಈ ರೀತಿ ತಿಕ್ನೆಸ್ ಆಗಿ ಬರೋಲ್ಲ. ಆಲ್ರೆಡಿ ನೋಡಿ ಕಲರು ಈ ಸೈಡಲ್ಲೆಲ್ಲ ಕಲರ್ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ ಕಲರು. ಈ ತಿಕ್ನೆಸ್ ಇದ್ದರೆ ಸಾಕು. ತುಂಬ ನೀರು ಹಾಕ್ಕೋಬೇಡಿ, ತೆಳು ಆದರೆ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಕಲರು. ಸೊ ನೈಟೇ ಕಲಸಿಟ್ಕೊಳ್ಳಿ. ಬೆಳಗ್ಗೆ ಎಷ್ಟೊತ್ತಿಗೆ ಸ್ವಲ್ಪ ಕಲರ್ ಬಿಟ್ಕೊಂಡಿರುತ್ತೆ, ನೈಟ್ ಕಲಸಿಟ್ರೆ ಸೊ ಬೆಳಗ್ಗೆಗೆ ನೀವು ಆರಾಮಾಗಿ ಹಾಕ್ಕೊಂಡು 1-2 ಅವರ್ಸ್ ಬಿಟ್ಟು ತಣ್ಣೀರಲ್ಲಿ ತಲೆ ತೊಳ್ಕೊಬೇಕು. ಬರೀ ತಲೆ ಮಾತ್ರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ ಈ ಒಂದು ಪ್ಯಾಕ್ನ. ನಿಮಗೆಲ್ಲಾದರೂ ಊರುಗಳ ಕಡೆ ಹೋದಾಗ ಮೆಹಂದಿ ಸೊಪ್ಪು ಸಿಕ್ತು ಅಂತಂದರೆ ಸೊ ತೊಗೊಂಬಂದು ಹಾಕ್ಕೊಳ್ಳಿ. ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ಬೆಳೆಯೋದಕ್ಕಾಗಿರ್ಬೋದು ಮತ್ತು ಹೇರ್ ಕಂಡೀಷ್ನಿಂಗ್ ಆಗಿರುತ್ತೆ. ಸೊ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಇದಕ್ಕೆ 1-2 ಡ್ರಾಪು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ, ಒಂಚೂರು ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ. ಸೊ ಇದೆರಡು ಮಾಡಿದ್ರೆ ಇನ್ನೂ ತಂಪಾಗುತ್ತೆ ಕೂದಲು, ತಲೆ ಕೂಡ ತಂಪಾಗುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಹೇಗಿತ್ತು ರಿಸಲ್ಟ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.